linear inequality class 5 ಪ್ರೀವಿಯಸ್ ಕ್ಲಾಸಲ್ಲಿ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಮಾಡ್ಕೊಂಡಿದ್ವಿ. ಅದೇ ಥರ ಪ್ರಾಬ್ಲಮ್ಸ್ ಕಂಟಿನ್ಯೂ ಮಾಡ್ಕೊತೀವಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 9. Problem number 9. In an experiment, a solution of hydrochloric acid, in an experiment, solution of hydrochloric acid is to be kept between 30 degree and 35 degree, is to be kept between 30 degree and 35 degree Celsius What is the range of temperature in degree Fahrenheit if conversion formula is given by C is equal to 5/9 into F minus 32, where C and F represent temperature in degree Celsius and degree Fahrenheit respectively. ಹೌದಾ? ನೋಡ್ರಿ, ಏನು ಕೊಟ್ಟಿದ್ದಾರೆ ಫಸ್ಟಿಗೆ ನಮಗೆ. In an experiment, a solution of hydrochloric acid is to be kept between 30 degree and 45 degree. ಹೌದಾ? 30 ಡಿಗ್ರಿ ಮತ್ತು 45 ಡಿಗ್ರಿಯಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಇಡಬೇಕು. ಹೌದಾ? ಅಂದರೆ ಅದನ್ನು ಸೆಲ್ಸಿಯಸಲ್ಲಿ ಕೊಟ್ಟಿದ್ದಾರೆ. ಫ್ಯಾರನೈಟ್ ಆಯಿತು ಅಂದರೆ ಈ ರೇಂಜ್ ಏನು ಅಂತ ಕೇಳಿದ್ದಾರೆ ಅಷ್ಟೇ. ಹೌದಾ? ಅದು ನೋಡಿ, ಗಿವನ್ ಏನು ಬರೀಬೋದು? 30 ಡಿಗ್ರಿ ಲೆಸ್ ದ್ಯಾನ್ ಸಿ ಲೆಸ್ ದ್ಯಾನ್ 35 ಡಿಗ್ರಿ. ಹೌದಾ? ಇನ್ ಬಿಟ್ವೀನ್ ಅಂತ ಹೇಳಿದ್ದಾರೆ. ದೇರ್ಫೋರ್ ಇವೆರಡನ್ನು ಇನ್ಕ್ಲೂಡ್ ಮಾಡಲ್ಲ. ಹೌದಾ? ನೆಕ್ಸ್ಟ್ ನೋಡಿ, ಇದನ್ನೀಗ ಫ್ಯಾರನೈಟಿಗೆ ಚೇಂಜ್ ಮಾಡಬೇಕಷ್ಟೆ. ದಟ್ ಇಂಪ್ಲೈಸ್ 30 ಡಿಗ್ರಿ ಲೆಸ್ ದ್ಯಾನ್. ಫ್ಯಾರನೈಟಿಗೆ ಚೇಂಜ್ ಮಾಡೋಕ್ಕೆ ಫಂಕ್ಷನ್ ಅವರೇ ಕೊಟ್ಟಿದ್ದಾರೆ ತಾನೆ. ಸಿ ಅಂದರೆ 5/9 ಇಂಟು ಎಫ್ ಮೈನಸ್ 32 ಲೆಸ್ ದ್ಯಾನ್ 35. ಹೌದಾ? ನೋಡಿ, ನಾನು ಯೂಸ್ ಮಾಡ್ಕೊಂಡು ಎಫ್ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೆ. ಇಂಟು 9 ಮಾಡಿದ್ವಿ ಅಂದರೆ, ಈಗ ಡಿನಾಮಿನೇಟರ್ 9 ಇದೆ, ಇದು 270 ಡಿಗ್ರಿ ಲೆಸ್ ದ್ಯಾನ್ 5 ಇಂಟು ಎಫ್ ಮೈನಸ್ 32, 9 ಕ್ಯಾನ್ಸಲ್, ಲೆಸ್ ದ್ಯಾನ್ 9 ಇಂಟು 35 ಬರ್ತದೆ. ಹೌದಾ? 35 ಇಂಟು 9 ಡಿಗ್ರಿ ಬರೀಬೋದಲ್ಲ, ಅದು ಮಲ್ಟಿಪ್ಲೈ ಮಾಡಿಕೊಂಡು ಬರೀಬೋದು. ನೋಡಿ, 5 ಹೋಗಬೇಕು ಅಂತೇಳಿ ಡಿವೈಡಿಂಗ್ ಬೈ 5 ಮಾಡ್ತೀನಿ. ಅವಾಗ 270 ಡಿಗ್ರಿ ಬೈ 5 ಲೆಸ್ ದ್ಯಾನ್ 5 ಕ್ಯಾನ್ಸಲ್ ಆಗಿ ಎಫ್ ಮೈನಸ್ 32 ಲೆಸ್ ದ್ಯಾನ್ 35 ಇಂಟು 9 ಡಿಗ್ರಿ ಬೈ 5 ಬರುತ್ತೆ. ಹೌದಾ? ಈ ಡಿವೈಡ್ ಮಾಡಿದೆ ಅಂದರೆ 5 5s 25, 20 ಉಳಿತು, 4s 54 ಡಿಗ್ರಿ ಲೆಸ್ ದ್ಯಾನ್ ಎಫ್ ಮೈನಸ್ 32 ಲೆಸ್ ದ್ಯಾನ್ 5 1s 5, 7s 7 9s 63 ಬರುತ್ತೆ. ಹೌದಾ? ಮೈನಸ್ 32 ಹೋಗಬೇಕು ಅಂತೇಳಿ ಎಲ್ಲ ಕಡೆ 32ನ ಆ್ಯಡ್ ಮಾಡ್ಬೋದಲ್ಲ. 54 ಪ್ಲಸ್ 32 ಡಿಗ್ರಿ ತೊಗೊತೀವಿ, ಲೆಸ್ ದ್ಯಾನ್ ಎಫ್ ಮೈನಸ್ 32 ಪ್ಲಸ್ 32 ಲೆಸ್ ದ್ಯಾನ್ 63 ಡಿಗ್ರಿ ಪ್ಲಸ್ 32 ಡಿಗ್ರಿ ಆ್ಯಡ್ ಮಾಡಿದ್ವಿ ಅಂದರೆ 54 ಪ್ಲಸ್ 32 ಅಂದರೆ 86 ಡಿಗ್ರಿ ಲೆಸ್ ದ್ಯಾನ್ ಎಫ್ ಲೆಸ್ ದ್ಯಾನ್ 95 ಡಿಗ್ರಿ ಬರುತ್ತೆ. ಹೌದಾ? ಅಂದರೆ ಫ್ಯಾರನೈಟ್ ಡಿಗ್ರಿ ಎಲ್ಲಿಂದ ಎಲ್ಲಿ ತನಕ ಇರಬೇಕು? 86 ಟು 95 ಇರಬೇಕು. ಇದನ್ನೇ ಫೈಂಡ್ ಔಟ್ ಮಾಡಬೇಕಿತ್ತು ಅಷ್ಟೇ. ಈಸಿದೆ. ಅಲ್ಲಿ ಫಸ್ಟ್ ಗಿವನ್ ಏನು ಅಂತ ನೋಡ್ಕೋಬೇಕು, ನೆಕ್ಸ್ಟು ಸಿಂಪ್ಲಿಫೈ ಮಾಡ್ಕೋಬೇಕು. ಹೌದಾ? ನೋಡಿ, ಈ ಥರದ್ದು ಎಕ್ಸಾಮಿಗೆ ಕೇಳ್ಬೋದು, ಐಡಿಯಾ ಗೊತ್ತಿರಲಿ. ನೋಡಿ, 10th ಮತ್ತು 11th ಪ್ರಾಬ್ಲಮ್ ಡಿಫರೆಂಟ್ ಇದೆ, ಕೇರ್ಫುಲ್ಲಾಗಿ ಮಾಡ್ಕೋಬೇಕಲ್ಲಿ. ಎ ಮ್ಯಾನುಫ್ಯಾಕ್ಚರರ್ ಹ್ಯಾಸ್ 600 ಲೀಟರ್ಸ್ ಆಫ್ A manufacturer has 600 liters of
12% solution of acid, 12% solution of acid. How many liters of a 30% acid solution? How many liters of 30% acid solution must be added to it so that acid content in the resulting mixture will be more than 15%, but less than 18%, ಹೌದಾ? ನೋಡಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಬರ್ಕೊಂತೇನೆ ನೋಡಿ. given manufacturer have 600 liter of 12% acid solution. ಹೌದಾ? ನೋಡಿ ಇಷ್ಟಿದೆ ಅಂದರೆ 600 ಲೀಟರ್ಸ್ ಅಲ್ಲಿ 12% ಆಸಿಡ್ ಇರುತ್ತೆ ಅಂತ ಹೇಳಿ. ಹೌದಾ? ಇದಕ್ಕೆ ನಾವು ಏನು ಮಾಡ್ತೀವಿ, 30% ಆಸಿಡ್ ಸೊಲ್ಯೂಷನ್ಸ್ನ ಆ್ಯಡ್ ಮಾಡ್ತೀವಿ. ಅಂದರೆ ಲೆಟ್ X liters of 30% acid solution is added ಅಂತ ಹೇಳ್ತೀವಿ. ಹೌದಾ? ಹಾಗಾದ್ರೆ ಈಗ ನಮ್ಮ ಹತ್ರ ಏನಾಗಿರುತ್ತೆ, ಫಸ್ಟ್ 600 ಲೀಟರ್ಸ್ ಇತ್ತು, ಅದಕ್ಕೆ ಎಷ್ಟು ಲೀಟರ್ ಆ್ಯಡ್ ಮಾಡಿದ್ವಿ, X ಲೀಟರ್ ಆ್ಯಡ್ ಮಾಡಿದ್ವಿ. ಹಾಗಾದ್ರೆ ನಾವು we have 600 plus X liters of solution. ಹೌದಾ? ಇಷ್ಟಿದೆ ತಾನೆ ನಮ್ಮ ಹತ್ರ. ಈಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಮತ್ತು ಅದನ್ನ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂದರೆ, ನಮ್ಮ ಹತ್ರ ಕಂಪ್ಲೀಟ್ ಸೊಲ್ಯೂಷನ್ ಇದೆ ತಾನೆ. ಈ ಸೊಲ್ಯೂಷನಲ್ಲಿ ಆಸಿಡ್ ಪರ್ಸೆಂಟೇಜ್ ಎಲ್ಲಿಂದ ಎಲ್ಲಿ ತನಕ ಇರಬೇಕು, 15%ಇಂದ 18% ಇರಬೇಕು. ಹೌದಾ? ಅಂದರೆ ಮೋರ್ ದ್ಯಾನ್ 15%, ಲೆಸ್ ದ್ಯಾನ್ 18% ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಮೋರ್ ದ್ಯಾನ್ 15% ಅಂದರೆ 15%ಗಿಂತ ಜಾಸ್ತಿ ಇರಬೇಕು, 18%ಗಿಂತ ಕಮ್ಮಿ ಇರಬೇಕು. ಹೌದಾ? ಹಾಗಾದ್ರೆ ಇಲ್ಲಿ ಏನು ಬರೀತಾರೆ ನೋಡಿ, ನಾವು ಗಿವನ್ ನೋಡಿ, ಇಲ್ಲಿ ಕೇರ್ಫುಲ್ ಆಗಿ ಬರೀಬೇಕು ನನಗೆ. ಇಲ್ಲಿ 15% ಆಫ್ ಆಸಿಡ್ ಇನ್ ಟೋಟಲ್ ಸೊಲ್ಯೂಷನ್. ಹೌದಾ? ಇದಕ್ಕಿಂತ ಜಾಸ್ತಿ ಇರಬೇಕು ತಾನೆ, 15%ಗಿಂತ ಜಾಸ್ತಿ ಇರಬೇಕು. ಮತ್ತು ಎಷ್ಟಕ್ಕಿಂತ ಕಮ್ಮಿ ಇರಬೇಕು ನಮಗೆ, ಲೆಸ್ ದ್ಯಾನ್ ಆಫ್ ಆಸಿಡ್ ಇನ್ ಟೋಟಲ್ ಸೊಲ್ಯೂಷನ್. ಹೌದಾ? ಇಲ್ಲ ಮತ್ತೆ ಇರೋದು ಪ್ರೆಸೆಂಟ್ ತಾನೆ. ನಮ್ಮ ಹತ್ರ ಪ್ರೆಸೆಂಟ್ ಏನೇನಿದೆ, 600 ಪ್ಲಸ್ ಎಕ್ಸ್ ಟೋಟಲ್ ಸೊಲ್ಯೂಷನ್ ನಮ್ಮ ಹತ್ರ ಇರೋದು. ಆದರೆ ಒಂದೊಂದರಲ್ಲಿ ಒಂದೊಂದು ಥರ ಇದೆ. 600 ಅಲ್ಲಿ 12% ಆಸಿಡ್ ಸೊಲ್ಯೂಷನ್ ಇದೆ, ಎಕ್ಸ್ ಅಲ್ಲಿ ಎಷ್ಟಿದೆ, ಅಲ್ಲಿ 30% ಆಸಿಡ್ ಸೊಲ್ಯೂಷನ್ ಇದೆ. ಅದು ನಮ್ಮ ಹತ್ರ ಇರೋದು ತಾನೆ. ಹೌದಾ? ಅಂದರೆ ನಮ್ಮ ಹತ್ರ ಇಲ್ಲಿ ಏನಿರೋದು, 600 ಲೀಟರ್ಸ್ ಅಲ್ಲಿ ಎಷ್ಟು ಪರ್ಸೆಂಟ್ ಆಸಿಡ್ ಸೊಲ್ಯೂಷನ್ ಇದೆ, 12%. ಇದಕ್ಕೆ ನಾವು ಏನು ಆ್ಯಡ್ ಮಾಡಿದ್ವಿ, ಎಕ್ಸ್ ಲೀಟರ್ಸ್ ಆಸಿಡ್ ಆ್ಯಡ್ ಮಾಡಿದ್ವಿ, ಅದರಲ್ಲಿ ಎಷ್ಟು ಪರ್ಸೆಂಟ್ ಇದೆ, 30%. ಹೌದಾ? ಇದನ್ನು ಯೂಸ್ ಮಾಡ್ಕೊಂಡು ನಾವು ಎಕ್ಸ್ನ ಕಂಡುಹಿಡಿಬೇಕು. ಹೌದಾ? ನೋಡಿ, ಇದನ್ನು ಯಾವ ಥರ ಬರ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕು. ನಮ್ಮ ಹತ್ರ ಇದ್ದಿದ್ದು 600 ಲೀಟರ್ಸ್ ಆಫ್ 12% ಆಸಿಡ್ ಸೊಲ್ಯೂಷನ್. ಅದಕ್ಕೆ ನಾನು ಏನು ಮಾಡಬೇಕು, ಎಕ್ಸ್ ಲೀಟರ್ಸ್ನ ಆ್ಯಡ್ ಮಾಡಬೇಕು. ಆ ಆ್ಯಡ್ ಮಾಡ್ತೀವಲ್ಲ, ಅದರಲ್ಲಿ ಎಷ್ಟು ಪರ್ಸೆಂಟ್ ಇದೆ, 30% ಇದೆ. ಅವಾಗ ನಮ್ಮ ಹತ್ರ ಎಷ್ಟು ಲೀಟರ್ಸ್ ಬಂತು, 600 ಪ್ಲಸ್ ಎಕ್ಸ್ ಲೀಟರ್ಸ್. ನಮ್ಮ ಹತ್ರ ಇಷ್ಟು ಸೊಲ್ಯೂಷನ್ಸ್ ಇದೆ. ಆ ಸೊಲ್ಯೂಷನಲ್ಲಿ ಏನಾಗಬೇಕು ಅಂತ ಹೇಳಿದ್ದಾರೆ, 15% ಆಸಿಡ್ಗಿಂತ ಜಾಸ್ತಿ ಇರಬೇಕು, 18ಗಿಂತ ಕಮ್ಮಿ ಇರಬೇಕು. ಯಾವುದೊಳಗೆ, ಟೋಟಲ್ ಸೊಲ್ಯೂಷನ್ ಇದೆ. ಅದಕ್ಕೆ 15% ಆಫ್ ಆಸಿಡ್ ಇನ್ ಟೋಟಲ್ ಸೊಲ್ಯೂಷನ್ನು 18%. ಹೌದಾ? ನಮ್ಮ ಹತ್ರ ಇರೋದು ಈ ಥರ ಇದೆ. 600 ಒಳಗೆ 12% ಇದೆ, ಎಕ್ಸಲ್ಲಿ ಎಷ್ಟಿದೆ, 30% ಇದೆ. ಹೌದಾ? ಇದು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ ನೋಡಿ. ಹಾಗಾದ್ರೆ ಇಲ್ಲಿಗೆ 15% ಅಂದ್ರೆ 15/100 ಇಂಟು ಟೋಟಲ್ ಸೊಲ್ಯೂಷನ್ ಏನಿರೋದು 600 ಪ್ಲಸ್ ಎಕ್ಸ್. ಹೌದಾ? ಈಸ್ ಲೆಸ್ ದ್ಯಾನ್, ಇದನ್ನೇನು ಬರೀಬೋದು, 600 ಇಂಟು 12/100 ಪ್ಲಸ್
x into 30 by 100 less than 18% ಅಂದರೆ 18 by 100 into ಟೋಟಲ್ ಸೊಲ್ಯೂಷನ್ ತಾನೆ 600 ಪ್ಲಸ್ ಎಕ್ಸ್. ನೋಡಿ ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ನ ಫೈಂಡ್ ಔಟ್ ಮಾಡಬೇಕಷ್ಟೆ, ಹೌದಾ? ನೋಡಿ ಎಲ್ಲ ಕಡೆ 100 ಇದೆ, ಮಲ್ಟಿಪ್ಲೈ ಬೈ 100 ಮಾಡ್ಕೊತೀನಿ, ಮಲ್ಟಿಪ್ಲೈ ಬೈ 100. ಅವಾಗ ಇಲ್ಲೇನು ಬರ್ಬೋದು? 100 ಕ್ಯಾನ್ಸಲ್, ಹೌದಾ? 15 ಇಂಟು 600, ಹೌದಾ? 15 6 90 ಗೊತ್ತಿದೆ ತಾನೆ, ಹಾಗಾದ್ರೆ ಇದು 9000 ಆಗುತ್ತೆ ಪ್ಲಸ್ 15x, ಹೌದಾ? ನೋಡಿ 100 ಕ್ಯಾನ್ಸಲ್ ಆಯಿತು, 15ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ದೀನಿ, ಹೌದಾ? ಲೆಸ್ ದ್ಯಾನ್ 100 ಕ್ಯಾನ್ಸಲ್ ಆಗುತ್ತೆ, 600 ಇಂಟು 12 6 72 ತಾನೆ, ಅದಕ್ಕೆ 7200 ಪ್ಲಸ್ 100 ಕ್ಯಾನ್ಸಲ್ ಆಗ್ಬಿಟ್ಟು 30x ಲೆಸ್ ದ್ಯಾನ್. ನೋಡಿ ಇಲ್ಲೂ ಅಷ್ಟೇ 100 ಕ್ಯಾನ್ಸಲ್ ಆಯಿತು, 18 6 108 ಅಲ್ಲ, ಅದಕ್ಕೆ 10800 ಅಂದರೆ 10800 ಪ್ಲಸ್ 18x ಬರೀಬೋದಲ್ಲ. ನೋಡಿದಲ್ಲ, ಎರಡೆರಡು ಕೇಸ್ನ ಸಿಂಪ್ಲಿಫೈ ಮಾಡಿಕೊಂಡು ಮಾಡಬೇಕು. ಫಸ್ಟ್ ಕೇಸ್ ತಗೊತೀವಿ ನೋಡಿ ನಾವು, ಕೇಸ್ 1 9000 ಪ್ಲಸ್ 15x ಲೆಸ್ ದೆನ್ 7200 ಪ್ಲಸ್ 30x, ಹೌದಾ? 7200 ಈ ಕಡೆ, 15xನ ಈ ಕಡೆ ತೊಗೊತೀನಿ, ಹಾಗಾದ್ರೆ 9000 ಮೈನಸ್ 7200 ಲೆಸ್ ದೆನ್ 30x ಮೈನಸ್ 15x, ಹೌದಾ? 9000 ಮೈನಸ್ 7200 ಅಂದರೆ 1800 ಬರುತ್ತಲ್ಲ, ಲೆಸ್ ದೆನ್ 15x. ಡಿವೈಡಿಂಗ್ ಬೈ 15 ಮಾಡಿದೆ ಅಂದರೆ ಇಲ್ಲೇನು ಬರ್ಬೋದು? 1800 by 15 less than x ಬರುತ್ತೆ, ಹೌದಾ? ದಟ್ ಇಂಪ್ಲೈಸ್ x ಗ್ರೇಟರ್ ದೆನ್, ಹೌದಾ? 15 1s 15, 30 ಉಳಿತು, 15 2s 30 ಅಂದರೆ 120 ಬಂತು, ಅಂದರೆ x ಗ್ರೇಟರ್ ದೆನ್ 120 ಬರ್ತದೆ. ಇದನ್ನ 1 ಅಂತ ತೊಗೊತೀನಿ. ನೆಕ್ಸ್ಟ್ ನೋಡಿ ಕೇಸ್ 2 ಅಲ್ಲಿ, ಈಗ ಕೇಸ್ 2 ಇನ್ನೊಂದು ತಗೋಬೇಕು ತಾನೆ, ಇದನ್ನು ತೊಗೊತೀನಿ. ಏನು? 7200 ಪ್ಲಸ್ 30x ಈಸ್ ಲೆಸ್ ದ್ಯಾನ್ 10800 ಪ್ಲಸ್ 18x. ನೋಡಿ ಇಲ್ಲಿ 18x ಈ ಕಡೆ ತಗೊಂಡೆ ಅಂದರೆ 30x ಮೈನಸ್ 18x ಇಸ್ ಲೆಸ್ ದ್ಯಾನ್ 10800 ಮೈನಸ್ 7200, ಹೌದಾ? ಅಂದರೆ ಇದು 12x ಆಗುತ್ತೆ, ಇಸ್ ಲೆಸ್ ದ್ಯಾನ್ 10800 ಮೈನಸ್ 7200 ಅಂದರೆ 3600 ಬಂತು, ಹೌದಾ? ಡಿವೈಡಿಂಗ್ ಬೈ 12 ಮಾಡಿದ್ವಿ ಅಂದರೆ x ಲೆಸ್ ದ್ಯಾನ್ 3600 ಬೈ 12 ಅಂದರೆ x ಲೆಸ್ ದ್ಯಾನ್ 12 3s ಆತಾನೆ, ಅದಕ್ಕೆ 300 ಬರುತ್ತೆ, ಹೌದಾ? ಅಂದರೆ x ಈಸ್ ಗ್ರೇಟರ್ ದ್ಯಾನ್ 120, x ಈಸ್ ಲೆಸ್ ದ್ಯಾನ್ 300. ಹಾಗಾದ್ರೆ ಫ್ರಮ್ 1 and 2 ಏನು ಬರಿಬೋದು? ಫ್ರಮ್ 1 and 2 120 ಲೆಸ್ ದ್ಯಾನ್ x ಲೆಸ್ ದ್ಯಾನ್ 300 ಬರುತ್ತೆ, ಹೌದಾ? ಯಾಕಂದ್ರೆ ನೋಡಿ 120ಕ್ಕಿಂತ ಜಾಸ್ತಿ ಇರಬೇಕು, 300ಕ್ಕಿಂತ ಕಮ್ಮಿ ಇರಬೇಕು, ಹೌದಾ? ಅಂದರೆ ಇಲ್ಲಿ ಏನಂತ ಗೊತ್ತಾಯಿತು? ಎಷ್ಟು ಲೀಟರ್ ಆ್ಯಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ವಿ ಹ್ಯಾವ್ ಟು ಆ್ಯಡ್ ಹೇಳ್ತೀನಿ ಮೋರ್ ದ್ಯಾನ್ 120 ಲೀಟರ್ಸ್ ಆ್ಯಂಡ್ ಲೆಸ್ ದ್ಯಾನ್ 300 ಲೀಟರ್ಸ್ ಆಫ್ 30% ಆಸಿಡ್ ಸೊಲ್ಯೂಷನ್. ಆಯ್ತಲ್ಲ? ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಿರಬೇಕು, ಆಯ್ತಲ್ಲ? ಫಸ್ಟ್ ಏನೇನು ಕೊಟ್ಟಿದ್ರು? ಮ್ಯಾನುಫ್ಯಾಕ್ಚರರ್ ಹ್ಯಾವ್ 600 ಲೀಟರ್ಸ್ ಇತ್ತು, ಅದ್ರಲ್ಲಿ 12% ಆಸಿಡ್ ಸೊಲ್ಯೂಷನ್ ಇದೆ. ನಾವು x ಲೀಟರ್ಸ್ನ ಆ್ಯಡ್ ಮಾಡಬೇಕು, ಅದ್ರಲ್ಲಿ 30% ಆಸಿಡ್ ಸೊಲ್ಯೂಷನ್ ಇದೆ. ಹಾಗೆ ನಮ್ಮ ಟೋಟಲ್ ಎಷ್ಟು ಬಂತು? 600 ಪ್ಲಸ್ x ಲೀಟರ್ಸ್ ಸೊಲ್ಯೂಷನ್ ಇದೆ ನಮ್ಮ ಹತ್ರ, ಹೌದಾ? ನೋಡಿ ಅದರೊಳಗೆ ಏನೇನು ಆಗಬೇಕು ಅಂತ ಹೇಳಿದಾರೆ, 15%ಗಿಂತ ಜಾಸ್ತಿ ಆಸಿಡ್ ಇರಬೇಕು, 18%ಗಿಂತ
ಕಮ್ಮಿ ಇರಬೇಕು. ಅದಕ್ಕೆ 15% ಆಫ್ ಆ್ಯಸಿಡ್ ಇನ್ ಟೋಟಲ್ ಸೊಲ್ಯೂಷನ್, ಇಲ್ಲಿ 18% ತೊಗೊಂಡ್ವಿ. ನಮ್ಮದು ಟೋಟಲ್ ಸೊಲ್ಯೂಷನಲ್ಲಿ ಏನೇನಿದೆ ಆ್ಯಸಿಡ್ 600 ಒಳಗೆ 12% ಇದೆ, ಎಕ್ಸ್ ಒಳಗೆ 30% ಇದೆ. ಹೌದಾ? ನೆಕ್ಸ್ಟ್ ಅದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ಟು ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಷ್ಟೇ. ಆಯ್ತಲ್ಲ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ನೋಡಿ ಸೇಮ್ ಟೈಪ್ 11th ಪ್ರಾಬ್ಲಮ್ ಇದೆ. ಹೌದಾ? ನೋಡ್ಕೊಳ್ಳಿ. ಎ ಸೊಲ್ಯೂಷನ್ ಆಫ್ 8%, 11th ಒನ್. Solution of 8% boric acid, is to be diluted by adding 2% boric acid, is to be diluted by adding 2% boric acid solution to it. The resulting mixture is to be more than 4%, but less than 6% boric acid, If we have 640 liters of 8% solution, if we have 600 liters of 8% boric acid solution, how many liters of 2% solution will have to be added? ಹೌದಾ? ನೋಡಿ ಹಾಗಾದ್ರೆ ಇಲ್ಲಿ ಏನು ಮಾಡ್ಕೊತೀವಿ ಅಂದ್ರೆ ಸೇಮ್ ಟೈಪ್ ಮಾಡ್ಕೊಳಕ್ಕೆ ಹೋಗ್ತೀವಿ. ನೋಡಿ ಅಲ್ಲೇ 600 ಲೀಟರ್ಸ್ ಇತ್ತು, ಇಲ್ಲಿ ಎಷ್ಟಿದೆ ನಮ್ಮ ಹತ್ರ 640 ಲೀಟರ್ಸ್. ಅದಕ್ಕೆ ಏನು ಬರುತ್ತೆ, ವಿ ಹ್ಯಾವ್ 640 liters of ಎಷ್ಟು 8% boric acid solution. ಹೌದಾ? ನೆಕ್ಸ್ಟ್ ಲೆಟ್ x liters ಆಫ್ ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ರೆ 2%. ಹೌದಾ? 2% boric acid solution is added. ಹೌದಾ? ಇದನ್ನ ಇಷ್ಟು ಆ್ಯಡ್ ಮಾಡಿದ್ವಿ ಅಂದ್ರೆ ನಮ್ಮ ಹತ್ರ ಈಗಾಗಲೇ ಎಷ್ಟು ಲೀಟರ್ಸ್ ಇರ್ತದೆ, ವಿ ಹ್ಯಾವ್ ಎಷ್ಟು 640 ಪ್ಲಸ್ ಎಕ್ಸ್ ಲೀಟರ್ಸ್ ಆಫ್ ಬೋರಿಕ್ ಆಸಿಡ್ ಸೊಲ್ಯೂಷನ್. ಹೌದಾ? ನೋಡಿ ಇದರಲ್ಲಿ ಗೀವನ್ ಏನೇನು ಕೊಟ್ಟಿರೋದು more than 4% ಅಲ್ಲ, ಅಂದರೆ 4% ಆಫ್ ಬೋರಿಕ್ ಆಸಿಡ್ ಇನ್ ದ ಟೋಟಲ್ ಸೊಲ್ಯೂಷನ್ ಇರಬೇಕು. 4% ಆಫ್ ಬೋರಿಕ್ ಆಸಿಡ್ ಇನ್ ದ ಟೋಟಲ್ ಸೊಲ್ಯೂಷನ್. ಹೌದಾ? ವಿಚ್ ಈಸ್ ಲೆಸ್ ದ್ಯಾನ್ ಎಷ್ಟಿರ್ಬೋದು, ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 6% ಇರ್ಬೋದು. ಹೌದಾ? ಅಂದರೆ 6% ಆಫ್ ಬೋರಿಕ್ ಆಸಿಡ್ ಸೊಲ್ಯೂಷನ್. ಹೌದಾ? ಈ ಥರ ಬರ್ಕೋಬೋದಲ್ಲ. ಅಂದರೆ ಇಲ್ಲೇನು ಬರೀಬೇಕು ನಾವು, ಟೋಟಲ್ ನಮ್ಮ ಹತ್ರ ಇರೋದು 640 ಇದೆ, ಅದರಲ್ಲಿ ಎಷ್ಟು ಪರ್ಸೆಂಟ್ ಇದೆ ಆ್ಯಸಿಡ್ಡು 8% ಪ್ಲಸ್ ಎಕ್ಸ್ ಇದೆ, ಅದರಲ್ಲಿ ಎಷ್ಟು ಪರ್ಸೆಂಟ್ ಇದೆ 2%. ಹೌದಾ? ನೋಡಿ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯಿತು. ಸೇಮ್ ಐಡಿಯಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಹೌದಾ? ನೋಡಿ ಇದೊಂದು ಈಕ್ವೇಷನ್ ಬರ್ಕೊಂಡ್ಮೇಲೆ ಸಿಂಪ್ಲಿಫೈ ಮಾಡೋದು ಈಸಿ. ಹೇಗೆ ಇದನ್ನು ಯಾವ ಥರ ಬರ್ಕೊತಾ ಇದ್ದೀವಿ ಅಂತ ಗೊತ್ತಾಗಬೇಕಷ್ಟೇ. ನಮ್ಮ ಹತ್ರ ಟೋಟಲ್ 640 ಲೀಟರ್ಸ್ ಆಫ್ 8% ಬೋರಿಕ್ ಆಸಿಡ್ ಇದೆ. ಎಕ್ಸ್ ಲೀಟರ್ಸ್ನ ಆ್ಯಡ್ ಮಾಡ್ತಿದ್ವಿ, ಆ್ಯಡ್ ಮಾಡ್ತೀವಲ್ಲ ಅದರೊಳಗೆ 2% ಬೋರಿಕ್ ಆಸಿಡ್ ಇದೆ. ಹೌದಾ? ನಾವು ವಿ ಹ್ಯಾವ್ ಟೋಟಲ್ ಎಷ್ಟು 640 ಪ್ಲಸ್ ಎಕ್ಸ್ ಲೀಟರ್ಸ್ ಆಫ್ ಬೋರಿಕ್ ಆಸಿಡ್ ಸೊಲ್ಯೂಷನ್. ಹೌದಾ? ಈಗ ಕೊಟ್ಟಿರೋದೇನು, ಫೈನಲ್ ಸೊಲ್ಯೂಷನಲ್ಲಿ 4%ಗಿಂತ ಜಾಸ್ತಿ ಇರಬೇಕು, 6%ಗಿಂತ ಕಮ್ಮಿ ಇರಬೇಕು. ಯಾವುದ್ರದ್ದು ಬೋರಿಕ್ ಆಸಿಡ್ ಇದು. ಹೌದಾ? ಹಾಗೆ ಈ ಥರ ಬರ್ಕೊಂಡ್ವಿ. ಹಾಗಾದ್ರೆ ಇಲ್ಲಿ ಏನು ಬರೀಬೋದು, ಇಲ್ಲಿ 4/100, ಯಾಕಂದ್ರೆ 4% ಇಂಟು ಟೋಟಲ್ ಸೊಲ್ಯೂಷನ್ 640 ಪ್ಲಸ್ ಎಕ್ಸ್ ಲೆಸ್ ದನ್ ಇದು 640 ಇಂಟು 8/100 ಪ್ಲಸ್ ಎಕ್ಸ್ ಇಂಟು 2/100 ಲೆಸ್ ದನ್ 6/100 ಇಂಟು 640 ಪ್ಲಸ್ ಎಕ್ಸ್. ಹೌದಾ? ಇದಕ್ಕೆ ಮಲ್ಟಿಪ್ಲೈ ಬೈ 100 ಮಾಡ್ತೀವಿ. ಹೌದಾ? ಮಲ್ಟಿಪ್ಲೈ ಬೈ 100 ಮಾಡಿದೆ ಅಂದರೆ
100 ಕ್ಯಾನ್ಸಲ್ ಆಗಿಲ್ಲ, ಏನು ಬರುತ್ತೆ 4 ಇಂಟು, ಹೌದಾ 4 ಇಂಟು 640 ಮಾಡಬೇಕು, ಹೌದಾ 4 ಇಂಟು 640 ಪ್ಲಸ್ ಎಕ್ಸ್ ಲೆಸ್ ದೆನ್, ಇಲ್ಲೂ 100 ಕ್ಯಾನ್ಸಲ್ ಆಯಿತು. 8 ಇಂಟು 640 ಪ್ಲಸ್ 2x ಲೆಸ್ ದೆನ್, ಇಲ್ಲೂ 100 ಕ್ಯಾನ್ಸಲ್ ಆಗಿ 6 ಇಂಟು 640 ಪ್ಲಸ್ ಎಕ್ಸ್, ಹೌದಾ ದಟ್ ಇಂಪ್ಲೈಸ್ 4 ಇಂದ ಮಲ್ಟಿಪ್ಲೈ ಮಾಡಿದೆ, 4 0 0, 4 4 16, 4 6 24 ಪ್ಲಸ್ 1 ಅಂದರೆ 25, ಹೌದಾ 2560 ಪ್ಲಸ್ 4x ಲೆಸ್ ದೆನ್ 8 0 0, 8 4 32, 3 ಕ್ಯಾರಿ, 8 6 48 ಪ್ಲಸ್ 3 ಅಂದರೆ 51, 5120 ಪ್ಲಸ್ 2x ಲೆಸ್ ದೆನ್ 6 0 0, 6 4 24, 6 6 36 ಪ್ಲಸ್ 2 ಅಂದರೆ 38 ಪ್ಲಸ್ 6x, ಹೌದಾ ಇದನ್ನು ಎರಡು ಕೇಸ್ನ ಯೂಸ್ ಮಾಡಬೇಕಲ್ಲ. ಈಗ ಕೇಸ್ 1 ಅಲ್ಲಿ ಏನು ಬರಿತೀವಿ, ಕೇಸ್ 1, ಹೌದಾ ಕೇಸ್ 1 ಅಲ್ಲಿ ಏನಿರೋದು 2560 ಪ್ಲಸ್ 4x ಲೆಸ್ ದೆನ್ 5120 ಪ್ಲಸ್ 2x. 2x ಈ ಕಡೆ ತೊಗೊತೀವಿ. 4x ಮೈನಸ್ 2x ಇಸ್ ಲೆಸ್ ದೆನ್ 5120 ಮೈನಸ್ 2560, ಹೌದಾ 4x ಮೈನಸ್ 2x ಅಂದರೆ 2x ಲೆಸ್ ದೆನ್, ನೋಡಿ ಸಪ್ರಾಕ್ಟ್ ಮಾಡಬೇಕಷ್ಟೇ. ನೋಡಿ 5120 ಮೈನಸ್ 2560 ಏನು ಬರುತ್ತೆ, 2560 ಬರುತ್ತಲ್ಲ. ಹಾಗಾದ್ರೆ ಎಕ್ಸ್ ಇಸ್ ಲೆಸ್ ದನ್ 2 ಇಂದ ಡಿವೈಡ್ ಮಾಡಿದೆ ಅಂದ್ರೆ ಏನು ಬರ್ಬೋದು 1280 ಬಂತು, ಹೌದಾ ಇಷ್ಟು ಬರುತ್ತೆ ಎಕ್ಸ್. ನೆಕ್ಸ್ಟ್ ನೋಡಿ ಕೇಸ್ 2 ಅಲ್ಲಿ ಇನ್ನೊಂದು ತಗೋಬೇಕು, ಇದನ್ನ 1 ಅಂದ್ಕೊಂಡಿರ್ತೀನಿ. 5120 ಪ್ಲಸ್ 2x ಲೆಸ್ ದನ್ 3840 ಪ್ಲಸ್ 6x. ಅದು ನೋಡಿ 2x ಈ ಕಡೆ ತೊಗೊತೀನಿ. 5120 ಮೈನಸ್ 3840 ಲೆಸ್ ದನ್ 6x ಮೈನಸ್ 2x. 2x ಈ ಕಡೆ ತೊಗೊಂಡಿದ್ದೀನಿ, ಹೌದಾ ನೋಡಿ ಇವೆರಡು ಸಪ್ರಾಕ್ಟ್ ಮಾಡಬೇಕು. 5120 ಒಳಗೆ 3840 ಸಪ್ರಾಕ್ಟ್ ಮಾಡಿದ್ರೆ ಎಷ್ಟು ಬರ್ಬೋದು 1280 ಬರುತ್ತಲ್ಲ. ಹೌದಾ ಲೆಸ್ ದನ್ 4x ಬಂತು, ಅಥವಾ ಡಿವೈಡಿಂಗ್ ಬೈ 4 ಮಾಡಿದೆ ಅಂದರೆ ಇದನ್ನು 4 ಇಂದ ಡಿವೈಡ್ ಮಾಡಿದ್ರೆ 4 3 12, 320 ಲೆಸ್ ದ್ಯಾನ್ ಎಕ್ಸ್ ಅಥವಾ ಎಕ್ಸ್ ಗ್ರೇಟರ್ ದ್ಯಾನ್ 320 ಬರ್ತು. ಇದು 2, ಹೌದಾ ಫ್ರಮ್ 1 and 2 ಏನು ಬರಿಬೋದು, ಫ್ರಮ್ 1 and 2 ಎಕ್ಸ್ ಗ್ರೇಟರ್ ದ್ಯಾನ್ 320 ಲೆಸ್ ದ್ಯಾನ್ 1280 ಅಂದರೆ 320 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 1280, ಹೌದಾ therefore we have to add more than 320 liters and less than 1280 liters of 2% boric acid solution. ಹೌದಾ ನೋಡಿ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಿತ್ತು ಅಷ್ಟೇ. ನೋಡಿ ಪ್ರೀವಿಯಸ್ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಎರಡು ಸೇಮ್ ಟೈಪ್ ಅದ. ನೋಡಿ ಇದೊಂದು ಈಕ್ವೇಷನ್ ಬರೆಯೋದು ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಹೋಗ್ಬೋದು, ಗೊತ್ತಾಯ್ತಲ್ಲ. ನೋಡಿ ಈ ಥರದ ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳ್ಬೋದು, ಅದಕ್ಕೆ ಐಡಿಯಾ ಗೊತ್ತಿರಬೇಕು, ಹೌದಾ. ನೆಕ್ಸ್ಟ್ ಟಾಪಿಕ್ ತೊಗೊಂಡಿರಿ, ಗ್ರಾಫಿಕಲ್ ಸೊಲ್ಯೂಷನ್ ಆಫ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ 2 ವೇರಿಯೇಬಲ್ಸ್.
ಗ್ರಾಫಿಕಲ್ ಸೊಲ್ಯೂಷನ್ ಆಫ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ ಟೂ ವೇರಿಯಬಲ್ಸ್. ಹೌದಾ? ಫಸ್ಟ್ ನೋಡ್ಕೊಳ್ಳಿ, ಏನೇನು ಐಡಿಯಾ ಗೊತ್ತಿರಬೇಕು ಅಂತೇಳಿ. ಈಸಿ ಇದೆ, ಥಿಯರಿ ಈಸಿ ಇದೆ ನೋಡಿ. ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ ಟೂ ವೇರಿಯಬಲ್ಸ್ ಅಂತ ಹೇಳಿದ್ರೆ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಗ್ರೇಟರ್ ದ್ಯಾನ್ 0 ಇರ್ಬೋದು, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಲೆಸ್ ದ್ಯಾನ್ 0, ಅಥವಾ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0. ಹೌದಾ? ಇದೇನಿದು ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ ಟೂ ವೇರಿಯಬಲ್ಸ್. ಹೌದಾ? ಹೌದಾ? ನೋಡಿ, ನಮಗೆ ಇಂಪಾರ್ಟೆಂಟ್ ಇಲ್ಲೆಲ್ಲ ಕಡೆ ಏನಿದೆ, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇದೆ ತಾನೆ. ನಮಗೇನು ಗೊತ್ತಿರೋದು ಅಂದ್ರೆ ವಿ ನೋ ದಟ್ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಈಸ್ ಅ ಸ್ಟ್ರೇಟ್ ಲೈನ್. ಹೇಳ್ಬೋದಾ? ಇಸ್ ಜನರಲ್ ಫಾರ್ಮ್ ಆಫ್ ಎ ಸ್ಟ್ರೇಟ್ ಲೈನ್. ಹೌದಾ? ಯಾಕೆ ನೋಡಿ, ಏನು ಐಡಿಯಾ ಗೊತ್ತಿರಬೇಕಂದ್ರೆ ಸ್ಟ್ರೇಟ್ ಲೈನ್ ಡಿವೈಡ್ಸ್ ದ ಕೋಆರ್ಡಿನೇಟ್ ಸಿಸ್ಟಮ್ ಇಂಟು ಟೂ ಹಾಫ್ ಪ್ಲೇನ್ ಅಂತ ಹೇಳ್ತೀವಿ. ಅಂದರೆ ಯಾವ್ದಾರ ಒಂದು ಸ್ಟ್ರೇಟ್ ಲೈನ್ ತೊಗೊಂಡ್ಬಿಟ್ಟು ಈ ಥರ ಬರ್ಕೊಂಡೆ ಅಂದರೆ ಇದು ಸ್ಟ್ರೇಟ್ ಲೈನ್ ತಾನೇ ಇದು. ಹೌದಾ? ಇದು ಸ್ಟ್ರೇಟ್ ಲೈನ್ ಡಿವೈಡ್ಸ್ ದ ಕೋಆರ್ಡಿನೇಟ್ ಸಿಸ್ಟಮ್ ಇಂಟು ಟೂ ಹಾಫ್ ಪ್ಲೇನ್ಸ್ ಅಂತ ಹೇಳ್ತೀವಿ. ಒಂದು ಈ ಕಡೆ ಇದೆ, ಇನ್ನೊಂದು ಈ ಕಡೆ ಇದೆ. ಹೌದಾ? ಅಂದರೆ ಇದು ಸ್ಲ್ಯಾಂಟ್ ಇದೆ ತಾನೆ ಲೈನ್. ಸ್ಲ್ಯಾಂಟ್ ಇದೆ ಅಂದರೆ ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ನಾನ್ ವರ್ಟಿಕಲ್ ಲೈನ್ ಅಂತ ಹೇಳ್ತೀವಿ. ಹೌದಾ? ಅಂದರೆ ನಾನ್ ವರ್ಟಿಕಲ್ ಲೈನ್ ಡಿವೈಡ್ಸ್ ದ ಕೋಆರ್ಡಿನೇಟ್ ಸಿಸ್ಟಮ್ ಇಂಟು ಟೂ ಹಾಫ್ ಪ್ಲೇನ್ಸ್. ನೇಮ್ಲಿ ಇದಕ್ಕೆ ಏನಂತ ಕರಿತೀವಿ ಅಂದರೆ ಇದನ್ನ ಕೆಳಗಡೆ ಇದೆ ಅದಕ್ಕೆ ಲೋವರ್ ಹಾಫ್ ಪ್ಲೇನ್ ಅಂತ ಹೇಳ್ತೀವಿ, ಮೇಲ್ಗಡೆ ಇರೋದಕ್ಕೆ ಅಪ್ಪರ್ ಹಾಫ್ ಪ್ಲೇನ್ ಅಂತ ಹೇಳ್ತೀವಿ. ಅಂದರೆ ಏನು ಗೊತ್ತಿರಬೇಕು? A non-vertical line divides the coordinate plane into two half planes, namely lower half plane and upper half plane ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಯಾಕಂದ್ರೆ ನೋಡಿ, ನಮಗೆ ಏನು ಐಡಿಯಾ ಗೊತ್ತಿರಬೇಕು ಅಂದ್ರೆ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯಬಲ್ ಆಲ್ವೇಸ್ ರೆಪ್ರೆಸೆಂಟ್ಸ್ ಎ ಸ್ಟ್ರೇಟ್ ಲೈನ್ ಗೊತ್ತಿರಬೇಕು. ಅಂದ್ರೆ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ರೆಪ್ರೆಸೆಂಟ್ಸ್ ಎ ಸ್ಟ್ರೇಟ್ ಲೈನ್. ಹೌದಾ? And if the straight line is non-vertical ಅಂತ ಹೇಳಿದ್ವಿ ಅಂದರೆ it divides the coordinate system into two half planes which is called lower half plane and upper half plane. Lower half plane ಅಂದರೆ below the vertical line, upper half plane ಅಂದರೆ above the vertical line. ಹೌದಾ? ಇದು ನೋಡಿ, ವರ್ಟಿಕಲ್ ಲೈನೇ ತಗೊಂಡ್ವಿ ಅಂದರೆ if L is the vertical line and the parallel to y axis ಇರಬೇಕು, divides the coordinate planes into two half plane. One is called, ಇದು ರೈಟ್ ಸೈಡ್ ಇದೆ ತಾನೆ, ಅದಕ್ಕೆ ಇದನ್ನ ರೈಟ್ ಹಾಫ್ ಪ್ಲೇನ್ ಅಂತ ಹೇಳ್ತೀವಿ. and another one is called ಲೆಫ್ಟ್ ಹಾಫ್ ಪ್ಲೇನ್ ಅಂತ ಹೇಳ್ತೀವಿ. ಹೌದಾ? ಅಂದರೆ ನೋಡಿ, ಇಲ್ಲಿ ಒಟ್ಟು ಒಂದು ಲೈನ್ ಕೋಆರ್ಡಿನೇಟ್ ಸಿಸ್ಟಮ್ನ ಎರಡು ಪ್ಲೇನ್ ಆಗಿ ಡಿವೈಡ್ ಮಾಡುತ್ತೆ. ಹೌದಾ? ಅದಕ್ಕೆ ಹಾಫ್ ಪ್ಲೇನ್ಸ್ ಅಂತ ಹೇಳ್ತೀವಿ. ನಾನ್ ವರ್ಟಿಕಲ್ ಲೈನ್ ಇತ್ತು ಅಂದರೆ ಒಂದನ್ನ ಲೋವರ್ ಹಾಫ್ ಪ್ಲೇನು, ಇನ್ನೊಂದನ್ನು ಅಪ್ಪರ್ ಹಾಫ್ ಪ್ಲೇನು. ವರ್ಟಿಕಲ್ ಲೈನ್ ಇತ್ತು ಅಂದರೆ ಒಂದನ್ನು ರೈಟ್ ಹಾಫ್ ಪ್ಲೇನು, ಇನ್ನೊಂದನ್ನು ಲೆಫ್ಟ್ ಹಾಫ್ ಪ್ಲೇನ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಇದು ನೋಡಿ, ಇವೆರಡು ಐಡಿಯಾ ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಆಯ್ತಲ್ಲ? ಮತ್ತೆ ನೋಡಿ, ಇದರೊಳಗೆ ಇನ್ನೊಂದು ಐಡಿಯಾ ಏನು ಗೊತ್ತಿರಬೇಕು ಅಂದರೆ ಕಂಟೈನ್ಸ್ ಆರಿಜಿನ್ ಮತ್ತು ಡಸ್ ನಾಟ್ ಕಂಟೈನ್ಸ್ ಆರಿಜಿನ್, ಇದು ಗೊತ್ತಿರಬೇಕು. ಈ ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2ದು ನಾನೇನಾದರೂ ಗ್ರಾಫ್ ಬರ್ಕೊಂಡೆ ಅಂದರೆ ಈ ಥರ ಬರ್ತದೆ. ಎಕ್ಸ್ ಈಕ್ವಲ್ ಟು 2ದು ಲೈನ್ ಬರ್ಕೊಂಡ್ಬಿಡ್ತೀನಿ. ಇದೇ ನಮಗಿದು ಎಕ್ಸ್ ಈಕ್ವಲ್ ಟು 2. ಹೌದಾ? ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂದರೆ ಗ್ರೇಟರ್ ದೆನ್ ಇರಬೇಕು ತಾನೆ, 2ಕ್ಕಿಂತ ಜಾಸ್ತಿ ಇರಬೇಕು ಅಂದರೆ ಇದು ಆ್ಯಕ್ಚುಲಿ ರೈಟ್ ಹಾಫ್ ಪ್ಲೇನ್ನ ಡಿನೋಟ್ ಮಾಡುತ್ತೀವಿ. ಹೌದಾ? ಈ ಥರ ಬರ್ತದೆ. ಹೌದಾ? ನೋಡಿ, ಈ ರೈಟ್ ಹಾಫ್ ಪ್ಲೇನ್ ಒಳಗೆ ಆರಿಜಿನ್ ಬರುತ್ತಾ? ಇಲ್ಲ ತಾನೆ. ಹಾಗಾದರೆ ಇದೇನಂತ ಹೇಳ್ತೀವಿ ಅಂದರೆ ದಿಸ್ ಪ್ಲೇನ್ ಡಸ್ ನಾಟ್ ಕಂಟೈನ್ಸ್ ಆರಿಜಿನ್ ಅಂತ ಹೇಳ್ತೀವಿ. ಯಾಕಂದ್ರೆ ಆರಿಜಿನ್ ಇಲ್ಲದ.
ಹೌದಾ? ಹೇಗೆ ಕಂಟೈನ್ಸ್ ಆರಿಜಿನ್ ಡಸ್ ನಾಟ್ ಕಂಟೈನ್ಸ್ ಆರಿಜಿನ್ ಅಂದರೆ ಇದರೊಳಗೆ ನೋಡ್ಕೊಂಡೆ ಅಂದರೆ ಹಿಯರ್ ಲೆಫ್ಟ್ ಹಾಫ್ ಪ್ಲೇನ್ ಕಂಟೈನ್ಸ್ ಆರಿಜಿನ್. ಈ ಫಾರ್ ಎಕ್ಸಾಂಪಲ್ ಇದನ್ನ 2 ಅಂದ್ಕೊಂಡೆ ಅಂದರೆ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಏನಾಗಿರುತ್ತೆ? ಕಂಟೈನ್ಸ್ ಆರಿಜಿನ್. ಹೌದಾ? ಇದರೊಳಗೆ ಏನಾಗಿದೆ? ಅಪ್ಪರ್ ಹಾಫ್ ಪ್ಲೇನ್ ಕಂಟೈನ್ಸ್ ಆರಿಜಿನ್, ಯಾಕಂದ್ರೆ ಆರಿಜಿನಲ್ ಇದೆ. ಹೌದಾ? ಜಸ್ಟ್ ಐಡಿಯಾ ಗೊತ್ತಿಲ್ಲ ಅಷ್ಟೇ. ಕಂಟೈನ್ಸ್ ಆರಿಜಿನ್ ಡಸ್ ನಾಟ್ ಕಂಟೈನ್ಸ್ ಆರಿಜಿನ್. ಅದನ್ನು ವಿತೌಟ್ ಸಿಂಪ್ಲಿಫಿಕೇಶನ್ ಅಂದರೆ ಗ್ರಾಫ್ ಹಾಕ್ದೇನೆ ಹೇಗೆ ಹೇಳೋದು ಅಂತ ಹೇಳಿದ್ರೆ 0,0ನೇ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದರೆ ಈಗ ಎಕ್ಸ್ 0 ತಾನೆ, 0 ಬರ್ಕೊಂಡೆ ಅಂದರೆ 0 ಗ್ರೇಟರ್ ದ್ಯಾನ್ 2 ಟ್ರೂನ ಅದು 0 ಗ್ರೇಟರ್ ದ್ಯಾನ್ 2 ಈಸ್ ಫಾಲ್ಸ್ ತಾನೆ, ಯಾಕಂದರೆ 0 2ಕ್ಕಿಂತ ಕಮ್ಮಿ ಇದೆ. ಫಾಲ್ಸ್ ಇದೆ ಅಂತ ಹೇಳಿದ್ರೆ ಇಟ್ ಡಸ್ ನಾಟ್ ಕಂಟೈನ್ಸ್ ಆರಿಜಿನ್ ಅಂತ ಹೇಳಿದ್ರೆ ಅಂದರೆ ಈ ಕಡೆ ಬರ್ತದೆ ಅಂತ. ಹೌದಾ? ಇದು ನೋಡಿ, ಇಲ್ಲಿ ಎಕ್ಸ್ ಲೆಸ್ ದ್ಯಾನ್ 2 ತಗೊಂಡಿದ್ದೀವಿ. ಹೌದಾ? ಹಾಗಾದ್ರೆ 0,0 ತಗೊಂಡೆ ಅಂದರೆ 0 ಲೆಸ್ ದ್ಯಾನ್ 2 ಸರಿದೇನಾ ತಪ್ಪಿದಾನ? 0 ಲೆಸ್ ದ್ಯಾನ್ 2 ಸರಿದೆ ತಾನೆ? ಹಾಗಾದರೆ ಇದು ಆ್ಯಕ್ಚುಲಿ ಈ ಥರ ಬರ್ತದೆ ಅಂದರೆ ದಿಸ್ ಪ್ಲೇನ್ ಕಂಟೈನ್ಸ್ ಆರಿಜಿನ್ ಅಂತೇಳಿ. ಹೌದಾ? ಅಂದರೆ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳಿದರೆ ಇಟ್ ಕಂಟೈನ್ಸ್ ಆರಿಜಿನ್. ಸ್ಯಾಟಿಸ್ಫೈ ಆಗಲ್ಲ ಅಂದರೆ ಇಟ್ ಡಸ್ ನಾಟ್ ಕಂಟೈನ್ಸ್ ಆರಿಜಿನ್. ಅಂದರೆ ಫಾರ್ ಎಕ್ಸಾಂಪಲ್ ಎಕ್ಸ್ ಪ್ಲಸ್ ವೈ ಪ್ಲಸ್ 2 ಇಸ್ ಗ್ರೇಟರ್ ದ್ಯಾನ್ 0. ಹೌದಾ? ಇದರೊಂದಿಗೆ ಗ್ರಾಫ್ ಬರ್ಕೊಂಡಾಗ ಆ ಗ್ರಾಫ್ ಒಳಗೆ ಕಂಟೈನ್ಸ್ ಆರಿಜಿನ್ ಇದನ್ನ ಡಸ್ ನಾಟ್ ಇದನ್ನ ಅಂತ ಚೆಕ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಎಕ್ಸ್ ವೈಗೆ 0 ಬರೆಯೋದು. 2 ಗ್ರೇಟರ್ ದ್ಯಾನ್ 0 ಬಂತು. 2 ಗ್ರೇಟರ್ ದ್ಯಾನ್ 0 ಇಸ್ ಅ ಟ್ರೂ ಸ್ಟೇಟ್ಮೆಂಟ್. ಹೌದಾ? ದೇರ್ಫೋರ್ ಎಕ್ಸ್ ಪ್ಲಸ್ ವೈ ಪ್ಲಸ್ 2 ಕಂಟೈನ್ಸ್ ಆರಿಜಿನ್ ಅಂತ ಹೇಳ್ತೀವಿ ಅಷ್ಟೇ. ಗೊತ್ತಲ್ಲ ಇಲ್ಲಿ? ಹಾಗೆ ಐಡಿಯಾ ಗೊತ್ತಿಲ್ಲ ಅಷ್ಟೇ. ಅಂದರೆ ಏನೇನು ಐಡಿಯಾ ಗೊತ್ತಿರಬೇಕು? ಆಲ್ವೇಸ್ ಅ ಲೈನ್ ಡಿವೈಡ್ಸ್ ಕೋಆರ್ಡಿನೇಟ್ ಪ್ಲೇನ್ಸ್ ಇಂಟು 2 ಹಾಫ್ ಪ್ಲೇನ್ಸ್. ಇಫ್ ದ ಲೈನ್ ಈಸ್ ನಾನ್ ವರ್ಟಿಕಲ್ ಲೈನ್ then it divides the coordinate planes into lower half plane and upper half plane. If a line is a vertical line, then it divides the coordinate planes into right half plane and left half plane. In this diagram, left half plane contains origin and right half plane does not contains origin. ಅದನ್ನು ಯಾವ ಥರ ಫೈಂಡ್ ಔಟ್ ಮಾಡಬೇಕು? ಡೈರೆಕ್ಟ್ we have to substitute the value of x and y as 0. If the inequality is true, then it contains origin. If inequality is false, then it does not contains origin ಅಂತ ಹೇಳ್ತೀವಿ. ಅಂದರೆ ಈಗ 0 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದ್ರೆ 0 is greater than or equal to 2, that is a false statement, therefore it does not contains origin ಅಂತ ಹೇಳಿ. ಹೌದಾ? ಇದಕ್ಕೆ 0,0 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದರೆ 2 greater than 0 is a true statement, therefore this inequality or this half plane contains origin ಅಂತ ಹೇಳಿ. ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಇನ್ನೂ ಐಡಿಯಾ ತಿರಬೇಕು ಅಂತೇಳಿ ನೋಡಿ. ಈಸಿ ಇದೆ. ಗ್ರೇಟರ್ ದೆನ್ ಮತ್ತು ಲೆಸ್ ದೆನ್, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಲೆಸ್ ದೆನ್ ಆರ್ ಈಕ್ವಲ್ ಟು ಬಂದರೆ ಡಯಾಗ್ರಾಮ್ ಯಾವ ಥರ ಬರಿಬೇಕು ಅಂತೀನಿ. ಹೌದಾ? ಫಾರ್ ಎಕ್ಸಾಂಪಲ್ ನೋಡಿ, ಈಗ ಎಕ್ಸ್ ಗ್ರೇಟರ್ ದೆನ್ 2ಗೂ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2ಗೂ ಡಿಫ್ರೆನ್ಸ್ ಯಾವ ಥರ ಬರಿತೀವಿ ಅಂದರೆ ಇದು 2 ಇದು. ಹೌದಾ? ನೋಡಿ, ಆರ್ ಈಕ್ವಲ್ ಇತ್ತು ಅಂದರೆ ಸಾಲಿಡ್ ಸ್ಟ್ರೇಟ್ ಲೈನ್ ಬರಿಬೇಕು. ಮತ್ತು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ ಹೇಳಿದ್ರೆ ಈ ಕಡೆ ಬರ್ತದೆ, ಇದು ರೀಜನ್ ಇದು. ಹೌದಾ? ಈ ಥರ ಬರ್ಕೊತೀವಿ. ಹೌದಾ? ಅದೇ ನಮಗಿದು ಏನಿದು ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ನೋಡಿ ಆರ್ ಈಕ್ವಲ್ ಟು ಇತ್ತು ಅಂದರೆ ಇಲ್ಲಿ ಏನು ಬರ್ಕೊತೀವಿ ನಾವು? ಸಾಲಿಡ್ ಸ್ಟ್ರೇಟ್ ಲೈನ್. ಹೌದಾ? ಅದೇ ನಮಗೇನಾದರೂ ಬರೀ ಗ್ರೇಟರ್ ದ್ಯಾನ್ 2 ಇತ್ತು ಅಂದರೆ ಇಲ್ಲಿ ಏನು ಬರಿಬೇಕಂದ್ರೆ ಡಾಟೆಡ್ ಲೈನ್ ಬರಿಬೇಕು ಈ ಥರ. ಹೌದಾ? ಇದು ರೀಜನ್ನು. ಅಂದರೆ ಇಂಪಾರ್ಟೆಂಟ್ ಏನು ಬರಿಬೇಕು ನಾನು ಇಲ್ಲಿ? ಡಾಟೆಡ್ ಲೈನ್. ಡಾಟೆಡ್ ಲೈನ್ ಇತ್ತು ಅಂದರೆ ಗ್ರೇಟರ್ ದೆನ್ ಅಥವಾ ಲೆಸ್ ದ್ಯಾನ್ ಇರ್ತದೆ. ಸಾಲಿಡ್ ಲೈನ್ ಇತ್ತು ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಥವಾ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇರುತ್ತೆ. ಅದು ನೋಡ್ಕೊಂಡ್ಬಿಟ್ಟು ಡಯಾಗ್ರಾಮ್ನ ಬರಿತಾ ಹೋಗ್ಬೇಕು. ಯಾಕಂದರೆ ನೆಕ್ಸ್ಟ್ ನಾವು ಗ್ರಾಫಿಕಲ್ ಸೊಲ್ಯೂಷನ್ಸ್ನ ಬರಿತಾ ಹೋಗ್ತೀವಿ. ಆಯ್ತಲ್ಲ? ಈಸಿದೆ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ತೊಗೊಂಡ್ರಿ. ಪ್ರಾಬ್ಲಮ್ಸ್: ಸಾಲ್ವ್ ದ ಫಾಲೋಯಿಂಗ್ ಇನ್ಇಕ್ವಾಲಿಟೀಸ್. ಸಾಲ್ವ್ ದ ಫಾಲೋಯಿಂಗ್ ಇನ್ಇಕ್ವಾಲಿಟೀಸ್ ಗ್ರಾಫಿಕಲಿ. ನೋಡಿ, ಫಸ್ಟ್ ಒನ್ ಎಕ್ಸ್ ಪ್ಲಸ್ ವೈ ಲೆಸ್ ದ್ಯಾನ್ 5. ಫಸ್ಟ್ ಒನ್ ನೋಡಿ,
x ಪ್ಲಸ್ ವೈ ಲೆಸ್ ದ್ಯಾನ್ 5. ನೋಡಿ ಯಾವಾಗಲೂ ಸ್ಟ್ರೇಟ್ ಲೈನ್ನ ಡ್ರಾ ಮಾಡಬೇಕು. ಅದಕ್ಕೆ ಟು ಡ್ರಾ ಎ ಲೈನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ತೊಗೊತೀವಿ. ನೋಡಿ ಇಲ್ಲಿ ಏನೇ ಕೊಟ್ಟಿರಲಿ ನಾವು ಯಾವಾಗಲೂ ಈಕ್ವೇಷನ್ನೇ ಬರಿಬೇಕು, ಅದಕ್ಕೆ ಈಕ್ವಾಲಿಟಿನೇ ಬರಿಬೇಕು. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5. ಒಂದು ಸ್ಟ್ರೇಟ್ ಲೈನ್ನ ಬರಿಬೇಕು ಅಂದರೆ ನಮಗೆ ಮಿನಿಮಮ್ 2 ಪಾಯಿಂಟ್ಸ್ ಗೊತ್ತಿರಬೇಕು. ಅದಕ್ಕೆ ನೋಡಿ 2 ಪಾಯಿಂಟ್ ಬರ್ಕೊತೀನಿ ಈಸಿಯಾಗಿ. ಫಸ್ಟ್ ಎಕ್ಸಿಗೆ 0 ಅನ್ಕೊಂಬಿಡ್ತೀನಿ, ಅವಾಗ ವೈ ಏನಾಗುತ್ತೆ 5. ವೈಗೆ 0 ಅನ್ಕೊಂಬಿಟ್ವಿ ಅಂದರೆ ಎಕ್ಸ್ 5 ಬರುತ್ತೆ. ಹೌದಾ? ನೋಡಿ ಯಾವಾಗಲೂ ಪಾಯಿಂಟ್ನ ಎಕ್ಸ್ ಕಾಮ ವೈ ಬರಿಬೇಕು ತಾನೆ. ಅದಕ್ಕೆ ಇಲ್ಲಿ ದೇಫೋ ಹಿಯರ್ 0,5 ಆ್ಯಂಡ್ 5,0 ಲೈ ಆನ್ ದ ಲೈನ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5. ಹೌದಾ? ಮತ್ತು ನೋಡಿ ಇಲ್ಲಿ 0, 5, 5, 0ನೇ ತೊಗೋಬೇಕಂತೇನಿಲ್ಲ, ಎನಿ 2 ಪಾಯಿಂಟ್ಸ್ ತೊಗೋಬೋದು. ಈ ಫಾರ್ ಎಕ್ಸಾಂಪಲ್ ಎಕ್ಸಿಗೆ 1 ಅಂದ್ಕೊಂಡೆ ಅಂದರೆ ವೈ ಏನಾಗುತ್ತೆ 5 - 1 ಆಗ್ಬಿಟ್ಟು 4. ಇದನ್ನ 1, 4 ಅಂತಲೂ ಬರಿಬೋದು. ಆಯ್ತಲ್ಲ? ಒಟ್ಟು ನಮಗೆ ಮಿನಿಮಮ್ 2 ಪಾಯಿಂಟ್ಸ್ ಗೊತ್ತಿರಬೇಕು. ಆಯ್ತಲ್ಲ? ಮತ್ತು ನೋಡಿ ಎಕ್ಸಾಮಿಗೆ ಏನಾದ್ರು ಕೇಳಿದ್ರು ಅಂದರೆ ಗ್ರಾಫ್ ಶೀಟಲ್ಲೇ ಬರಿಬೇಕಿಲ್ಲ. ಗ್ರಾಫ್ ಶೀಟ್ ಪ್ರೊವೈಡ್ ಮಾಡಿರ್ತಾರೆ, ಗ್ರಾಫ್ ಶೀಟಲ್ಲೇ ಬರೀಬೇಕು. ಹಾಗೆ ಇಲ್ಲಿ ಮಾಡ್ಕೋಬೇಕಾದ್ರೆ ನಿಮ್ಮ ಹತ್ರ ಗ್ರಾಫ್ ಶೀಟ್ಸ್ ಇತ್ತು ಅಂದರೆ ಗ್ರಾಫ್ ಶೀಟಲ್ಲಿ ಮಾಡ್ಕೊಂಬಿಡಿ, ಈಸಿ ಆಗುತ್ತೆ. ಇದು ನೋಡಿ ಇಲ್ಲಿ ಯಾವ ಥರ ಅಂತೇಳಿ ಗ್ರಾಫ್ ಶೀಟಲ್ಲಾದರೆ ಸ್ಕೇಲ್ ಬರ್ಕೋಬೇಕು. ನೋಡಿ 5 ಇದೆ ಅಷ್ಟೇ ಇರುತ್ತಾನೆ. ಅದಕ್ಕೆ ಇಲ್ಲಿ ಸ್ಕೇಲ್ನ ಎಕ್ಸ್ ಆಕ್ಸಿಸ್ನ ಏನು ಬರೀತೀವಿ ಅಂದರೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ತೊಗೊತೀವಿ. ವೈ ಆಕ್ಸಿಸ್ ಏನಾಗಿರುತ್ತೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್. ಅಂದರೆ ನೋಡಿ ಇಲ್ಲಿ ಒಂದೊಂದೇ ಬಾಕ್ಸ್ ಇದೆ ತಾನೆ, ಅದು 1 ಸೆಂಟಿಮೀಟರ್ ಬಾಕ್ಸ್ ಇರ್ತದೆ. ಗ್ರಾಫ್ ಪೇಜಲ್ಲಿ ಯಾವಾಗಲೂ ಗ್ರಾಫ್ಸ್ ಈ ಥರ ಇರುತ್ತೆ ತಾನೆ, ಈ ಥರ ಎಷ್ಟೊಂದು ಲೈನ್ ಇರುತ್ತೆ. ಮತ್ತು ಇದರೊಳಗೆ ಮತ್ತೆ 10 ಲೈನ್ಸ್ ಇರ್ತದೆ ಹಿಂಗೆ. ಹೌದಾ? ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇದೆಯಲ್ಲ ಅದು 1 ಸೆಂಟಿಮೀಟರ್ ಇರುತ್ತೆ. ಆಯ್ತಲ್ಲ? ಅದಕ್ಕೆ ನೋಡಿ 1 ಸೆಂಟಿಮೀಟರ್ ಏನಂತ ತೊಗೊತೀವಿ ನಾವು 1 ಯೂನಿಟ್ ಅಂತ ಹೇಳ್ತೀನಿ. 1, 2, 3, 4, 5, 6, 7 ಈ ಥರ ಬರ್ಕೊಂಡು ಹೋಗ್ತೀವಿ. ಇಲ್ಲಿ ವೈ ಆಕ್ಸಿಸ್ ಸೇಮ್ 1, 2, 3. ಅದೇ ಇಲ್ಲಿ ಏನು ಬರ್ಕೊತೀವಲ್ಲ ಆ ಥರ ಇಲ್ಲಿ ಬರಿಬೇಕು. ಹೌದಾ? ನೆಕ್ಸ್ಟ್ ನೋಡಿ ಈಗ ಲೈನ್ನ ಬರಿಬೇಕು. ಪಾಯಿಂಟ್ ಬರ್ಕೊಂಡ್ರೆ ಆಯ್ತು. ಯಾವ್ದಾವ ಪಾಯಿಂಟ್ ಇದೆ ಒಂದು 0,5 ಎಕ್ಸ್ 0 ವೈ 5 ಅಂದರೆ ಇದಲ್ಲ. ಇನ್ನೊಂದು ಎಕ್ಸ್ 5 ವೈ 0 ಇಲ್ಲಿ ಬರುತ್ತೆ. ಹೌದಾ? ಹಾಗಾದ್ರೆ ಲೈನ್ ಈ ಥರ ಬರುತ್ತೆ. ಮತ್ತು ನೋಡಿ ಸಾಲಿಡ್ ಲೈನ್ ಬರಿಬೇಕಾ ಡಾಟೆಡ್ ಲೈನ್ ಬರಿಬೇಕಾ ಅಂತಾನು ಗೊತ್ತಾಗಬೇಕು. ಅದು ಇದರಿಂದ ಗೊತ್ತಾಗುತ್ತೆ. ಬರೀ ಲೆಸ್ ದ್ಯಾನ್ ಇದೆ, ಅದಕ್ಕೆ ಡಾಟೆಡ್ ಲೈನ್ನ ಬರಿಬೇಕು ಈ ಥರ. ಹೌದಾ? ಇದು ಲೈನ್ ಆಯಿತು. ನಮಗೆ ಇನ್ಇಕ್ವಾಲಿಟಿ ಏನು ಕೊಟ್ಟಿರೋದು ಎಕ್ಸ್ ಪ್ಲಸ್ ವೈ ಈಸ್ ಲೆಸ್ ದ್ಯಾನ್ 5 ಬರಿಬೇಕು. ಹೌದಾ? ಎಕ್ಸ್ ಪ್ಲಸ್ ವೈ ಈಸ್ ಲೆಸ್ ದ್ಯಾನ್ 5. ಹೌದಾ? ಇದು ನೋಡಿ 2 ಟೈಪ್ ಬರಿಬೋದು ರೀಜನ್. ಯಾಕಂದರೆ ಯಾವುದೇ ಒಂದು ಲೈನ್ 2 ಹಾಫ್ ಪ್ಲೇನ್ಸ್ ಮಾಡುತ್ತೆ ತಾನೆ, ಇದು ಯಾವ ಪ್ಲೇನ್ ಮಾಡುತ್ತೆ ಅಂತ ಗೊತ್ತಾಗಬೇಕಲ್ಲ. ಕಂಟೈನ್ಸ್ ಆರಿಜಿನ್ ಡಸ್ ನಾಟ್ ಕಂಟೈನ್ಸ್ ಆರಿಜಿನ್ ಚೆಕ್ ಮಾಡ್ಬೋದು. ಅಂದರೆ 0,0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಲೆಸ್ ದ್ಯಾನ್ 5. 0 ಲೆಸ್ ದ್ಯಾನ್ 5 ಇಸ್ ಅ ಟ್ರೂ ಸ್ಟೇಟ್ಮೆಂಟ್, ದೇರ್ಫೋರ್ ಇಟ್ ಕಂಟೈನ್ಸ್ ಆರಿಜಿನ್. ಕಂಟೈನ್ಸ್ ಆರಿಜಿನ್ ಅಂದರೆ ಇಲ್ಲಿ ಬರುತ್ತೆ ತಾನೆ ಆರಿಜಿನ್, ಅಂದರೆ ಶೇಡೆಡ್ ರೀಜನ್ ಈ ಥರ ಬರುತ್ತೆ. ಆ ಥರ ಅದು ಥಿಂಕ್ ಮಾಡ್ಬೋದು. ಅಥವಾ ಡೈರೆಕ್ಟಾಗಿ ವೈಗೆ 0 ಬರಿತೀನಿ, ಅವಾಗ ಎಕ್ಸ್ ಲೆಸ್ ದ್ಯಾನ್ 5 ಆಗುತ್ತೆ. 5 ಇಲ್ಲಿದೆ, ಲೆಸ್ ದ್ಯಾನ್ 5 ಅಂದರೆ ಆ ಕಡೆ ಬರ್ಬೇಕು, ಈ ಕಡೆ ಬರ್ಬೇಕು ತಾನೆ. ಅದಕ್ಕೆ ಇದು ರೀಜನ್ ಯಾವ ಥರ ಬರುತ್ತೆ ಅಂದರೆ ಈ ಕಡೆ ಬರಬೇಕಲ್ಲ, ಅದಕ್ಕೆ ಈ ಥರ ಬರ್ಕೊತೀನಿ ರೀಜನ್. ಹೌದಾ? ಇದು ರೀಜನ್ ಈ ಥರ ಬರುತ್ತೆ. ಐಡಿಯಾ ಗೊತ್ತಲ್ಲ? ಫಸ್ಟ್ ಯಾವಾಗಲೂ ಏನು ಮಾಡ್ಕೊತೀವಿ ಟು ಡ್ರಾ ಎ ಲೈನ್ ಅಂತ ಬರ್ಕೊಳ್ಳೋದು, ನೆಕ್ಸ್ಟ್ ಒಂದು ಲೈನ್ನ ಡ್ರಾ ಮಾಡೋದು, ನೆಕ್ಸ್ಟ್ ರೀಜನ್ ಏನು ಬರುತ್ತೆ ಅದು ಬರ್ಕೊಂಡ್ರೆ ಆಯ್ತಲ್ಲ. ಈ ಪ್ರಾಬ್ಲಮ್ನ ಈ ಥರ ಸಿಂಪ್ಲಿಫೈ ಮಾಡ್ಕೋಬೇಕು. ಹೇಗೆ ಮಾಡ್ತಾ ಇದ್ದೀವಿ ಗೊತ್ತಾಯ್ತಲ್ಲ? ಈಸಿ ಇದೆ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ತೊಗೊಂಡ್ರಿ. 2x ಪ್ಲಸ್ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5. ಸೆಕೆಂಡ್ ಪ್ರಾಬ್ಲಮ್ 2x ಪ್ಲಸ್ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5. ನೋಡಿ ಇದೆ ಟು ಡ್ರಾ ಎ ಲೈನ್
2x ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಲ್ಲ, ಯಾವಾಗ 2 ಪಾಯಿಂಟ್ ಬೇಕು ಅಂತ ಹೇಳಿದ್ದೀವಿ, ಇದನ್ನ ಎಕ್ಸ್ ಇದನ್ನ ವೈ 0 ನೋಡಿ. ಎಕ್ಸಿಗೆ 0 ತೊಗೊಂಡೇನ ವೈ ಅಂತ 5 ಆಗ್ಬಿಡುತ್ತಲ್ಲ, ವೈಗೆ 0 ತೊಗೊಂಡೇನ 2x ಈಕ್ವಲ್ ಟು 5 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 5/2 ಬರ್ತದೆ ಹೌದಾ. ಎಕ್ಸ್ ಈಕ್ವಲ್ ಟು 5/2 ಅಂದರೆ ಇದನ್ನ 2.5 ಬರಿಬೋದಾ ನೋಡಿ. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಚೆಕ್ ಮಾಡಬೇಕು. ವೈಗೆ 0, 2x ಇಸ್ ಈಕ್ವಲ್ ಟು 5, ಎಕ್ಸ್ ಇಸ್ ಈಕ್ವಲ್ ಟು 5/2, 5/2 ವ್ಯಾಲ್ಯೂ ಇಸ್ 2.5 ಹೌದಾ. ದೇರ್ಫೋರ್ ಇಲ್ಲೇನು ಬರ್ತೀವಿ 0,5 and 2.5,0 lie on the line 2x plus y is equal to 5 ಹೌದಾ. ಈಗ ನೋಡಿ ಗ್ರಾಫ್ ಶೀಟಲ್ಲಿ ಡಯಾಗ್ರಾಮ್ ಬರಿಬೇಕು. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ಹೌದಾ. ಸ್ಕೇಲ್ ಯಾವ ಥರ ತೊಗೊತೀನಿ ಅಂದರೆ ಸೇಮ್ ತೊಗೊಂಡ್ಬಿಡ್ತೀನಿ. ಎಕ್ಸ್ ಆಕ್ಸಿಸ್ಗೆ 1 centimeter is equal to 1 unit. ವೈ ಆಕ್ಸಿಸ್ ಅಷ್ಟೇ 1 centimeter is equal to 1 unit. ಏನೇನು ತೊಗೊಬೋದು 0 ಅಲ್ಲ, 1 2 3 4 5 6 and so on. 1 2 3 4 5 6 and so on ಹೌದಾ. ಈ ಲೈನ್ ಡ್ರಾ ಮಾಡಬೇಕು. ಪಾಯಿಂಟ್ 0,5 ಅಂದರೆ ಇಲ್ಲೆಲ್ಲ ಬರುತ್ತೆ. ಇನ್ನೊಂದು ಪಾಯಿಂಟ್ 2.5,0 ಇಲ್ಲೆಲ್ಲ ಬರ್ಬೋದಲ್ಲ. ನೆಕ್ಸ್ಟ್ ನೋಡಿ ಆರ್ ಈಕ್ವಲ್ ಟು ಇದೆ, ದೇರ್ಫೋರ್ ಸಾಲಿಡ್ ಲೈನ್ನ ಬರೀಬೇಕಿತ್ತಲ್ಲ. ಇದು ಲೈನ್ ಆಯ್ತು. ನಮಗೇನು ಬೇಕಾಗಿರೋದು 2x ಪ್ಲಸ್ ವೈ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ನೋಡಿ. ಈಗ ರೀಜನ್ ಬರೆಯೋದು ಇಂಪಾರ್ಟೆಂಟ್ ನಮಗೆ. ರೀಜನ್ ಯಾವ ಥರ ಬರಿತೀವಿ ಅಂದರೆ ವೈಗೆ 0 ತೊಗೊಂಬಿಡೋದು, 2x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5. ಅಗರ್ x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5/2, 5/2 ಒಂದು ಇದೆ ತಾನೆ. ಗ್ರೇಟರ್ ದೆನ್ ಅಂದರೆ ಈ ಕಡೆ ಬರಬೇಕಲ್ಲ, ಈಗ ರೀಜನ್ ಈ ಥರ ಬರುತ್ತೆ. ಈ ಥರ ಬರ್ತದೆ ಅಷ್ಟೇ ನೋಡಿ. ಡೈರೆಕ್ಷನ್ ಏನು ಬರಿಬೇಕಂತೇನೂ ಇಲ್ಲ, ಜಸ್ಟ್ ಶೇಡ್ ಮಾಡಿಕೊಡೋ ಸಾಕು. ಈ ಥರ ಬರ್ತದೆ ರೀಜನ್ ಹೌದಾ. ಹೋಯ್ತಲ್ಲ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ನೋಡಿ. ಈ ಥರದ ಪ್ರಾಬ್ಲಮ್ಮೇ 2 ಲೈನು 3 ಲೈನ್ ಕೊಟ್ಟಾಗ ಹೇಗೆ ಮಾಡಬೇಕು ಅಂತ ಗೊತ್ತಾಗಬೇಕು. ಆ ಥರ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ಕೊತೀವಿ. ಮತ್ತು 2 ಲೈನು 3 ಲೈನ್ ಕೊಡ್ತಾರಲ್ಲ, ಆ ಥರದ ಎಕ್ಸಾಮಿಗೆ 5 ಮಾರ್ಕಿಗೆ ಕೇಳ್ತಾ ಇದ್ದಾರೆ. ಮತ್ತು 5 ಮಾರ್ಕಿಗೆ ಕೇಳೋವಂಥ ಪ್ರಾಬ್ಲಮ್ಸ್ ನಾವು ಗ್ರಾಫ್ ಶೀಟಲ್ಲೇ ಮಾಡಬೇಕು ಹೌದಾ. ಯಾಕಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋವಂಥ ಪ್ರಾಬ್ಲಮ್ಸ್ನೆಲ್ಲ ಸ್ವಲ್ಪ ಗ್ರಾಫ್ ಶೀಟಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡಿರಿ, ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಆಯ್ತಲ್ಲ. ಥ್ಯಾಂಕ್ ಯು.